IPL 2025ಗೆ ಎಲ್ಲ ಟೀಮ್ಸ್ನ ಸ್ಕ್ವಾಡು ಸೆಟ್ ಆಗಿದೆ. ಹಾಗೆಯೇ ಪ್ಲೇಯಿಂಗ್ 11 ಯಾರ್ಯಾರು ಅಂತ ಅಂದಾಜು ಲೆಕ್ಕಾಚಾರ ಆಗ್ತಿರ್ತೀರಾ. ಸೊ ಈಗ ಬಲಿಷ್ಠ ಓಪನರ್ಸು ಯಾವ್ಯಾವ ಟೀಮಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ. ಏಂತಕ್ಕಂದರೆ ಓಪನರ್ಸ್ ಒಂಥರ ಬೇಸ್ಮೆಂಟ್ ಇದ್ದಂಗೆ. ಬೇಸ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ಬೋದು. ಸೊ ಓಪನರ್ಸ್ ಎಷ್ಟು ಚೆನ್ನಾಗಿ ಆಡ್ತಾರೋ ಹಾಗೆ ಹಿಂದೆ ಬರೋ ಪ್ಲೇಯರ್ಸು ಹಂಗೆ ಚೆನ್ನಾಗಿ ಆಡ್ಕೊಂಡು ಹೋಗ್ತಾರೆ. ಸೊ ಓಪನರ್ಸೇ ಬುನಾದಿ ಹಾಕೋದು. ಬನ್ನಿ ನೋಡೋಣ ಯಾವ ಟೀಮ್ನಲ್ಲಿ ಬಲಿಷ್ಠ ಓಪನರ್ಸ್ ಇದ್ದಾರೆ, ಹಾಗೆಯೇ ಟಾಪ್ 4 ಓಪನಿಂಗ್ ಪೇರ್ ಇರೋ ಟೀಮು ಯಾವುದು ಅಂತ ನೋಡೋಣ. ವಿಡಿಯೋಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬನ್ನಿ ಮುಂದಕ್ಕೆ ಹೋಗೋಣ. ವಿಡಿಯೋ ಶುರು ಮಾಡೋಣ. ಮೊದಲಿಗೆ SRHನ ಓಪನಿಂಗ್ ಪೇರ್ಸ್ ನೋಡೋದಾದರೆ ಟ್ರಾವಿಸ್ ಹೆಡ್ ಅವರು, ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ ಇಯರ್ ಥರ ಈ ವರ್ಷನೂ ಓಪನ್ ಮಾಡ್ತಾರೆ. ಲಾಸ್ಟ್ ಇಯರು SRH ಹೈಯೆಸ್ಟ್ ಸ್ಕೋರ್ನ ರೆಕಾರ್ಡ್ ಮಾಡೋಕ್ಕೆ ಇವರಿಬ್ಬರೇ ಕಾರಣ. ಏಂತಕ್ಕಂದರೆ ಒಂದು ಮ್ಯಾಚ್ LSG ಮೇಲೆ 166 ಟಾರ್ಗೆಟ್ನ ಅನ್ಬೀಟನಾಗಿ ಫಿನಿಷ್ ಮಾಡ್ತಾರೆ. ಅಭಿಷೇಕ್ ಶರ್ಮಾ 267 ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ ಅವ್ರು 296 ಸ್ಟ್ರೈಕ್ ರೇಟು. LSG ಅವ್ರು ನೋಡಿದ್ರೆ ಕಷ್ಟಪಡ್ತಾ ಇರ್ತಾರೆ ರನ್ ಹೊಡಿಯೋಕ್ಕೆ. ಅಂಥ ಟೈಮಲ್ಲಿ ಇವರಿಬ್ಬರು ಹಿಂಗೆ ಹೊಡಿತಾರೆ. ಇನ್ನು ಇವರಿಬ್ಬರದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಲಾಸ್ಟ್ ಇಯರ್ದು 167 ಇವರಿಬ್ಬರ ಹೆಸರಲ್ಲೇ ಇದೆ. ಹಾಗೆಯೇ ಪಾರ್ಟ್ನರ್ಶಿಪ್ ಸ್ಟ್ರೈಕ್ ರೇಟ್ ಅಂತ ಬಂದರೆ ಮಿನಿಮಮ್ 50 ಬಾಲ್ ಫೇಸ್ ಮಾಡಿರೋದ್ರಲ್ಲಿ ಇವರಿಬ್ಬರು IPL ಹಿಸ್ಟ್ರಿಲೇ ರೆಕಾರ್ಡ್ನ ಮಾಡ್ತಾರೆ. ಏಂತಕ್ಕಂದರೆ 254 ಸ್ಟ್ರೈಕ್ ರೇಟ್ನಲ್ಲಿ ಪಾರ್ಟ್ನರ್ಶಿಪ್ನ ಮೇಂಟೈನ್ ಮಾಡಿರೋದು. ಸೊ ಇವರಿಬ್ಬರು ಸ್ಟನ್ನಿಂಗ್ ಓಪನರ್ಸು. ಇನ್ನು ಸೆಕೆಂಡಲ್ಲಿ ಬರೋದು ಋತುರಾಜ್ ಗಾಯಕ್ವಾಡ್ ಹಾಗೆಯೇ ಡೆವಾನ್ ಕಾನ್ವೆ ಅವರು. ಇವರಿಬ್ಬರು ಮತ್ತೆ ಮರುಕಳಿಸ್ತಿದ್ದಾರೆ 2023 ನಂತರ. ಇವರು 2023ರಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ನ ಕಟ್ಕೊಡ್ತಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಆ ಸೀಸನ್ನು 849 ರನ್ಸ್ನ ಹೊಡಿತಾರೆ ಇವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ. ಆ ಸೀಸನ್ ಚಾಂಪಿಯನ್ಸ್ ಕೂಡ ಆಗಿದ್ರು CSK. ಸೊ ಈಗ ಮತ್ತೆ ಆ ಜೋಡಿ ಮತ್ತೆ ಬರ್ತಿದೆ. ಈ ವರ್ಷ ಹೇಗೆ ಆಡ್ತಾರೆ, ಕಾನ್ವೆ ಅವರು ಅದೇ ಫಾರ್ಮಲ್ಲಿ ಇರ್ತಾರ. ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ಇಯರ್ ಚೆನ್ನಾಗಿ ಆಗಿಲ್ಲ ಕ್ಯಾಪ್ಟನ್ ಆದಮೇಲೆ. ಸೊ ನೋಡಬೇಕು ಹೇಗೆ ಆಡ್ತಾರೆ ಅಂತ. ಲಾಸ್ಟ್ ಇಯರ್ ಡೆವಾನ್ ಕಾನ್ವೆ ಅವರು ಇನ್ಫ್ಯಾಕ್ಟ್ ಸೀಸನ್ನೇ ಆಡಿಲ್ಲ ಇಂಜುರಿ ಕನ್ಸರ್ನಿಂದ. ಇನ್ನು ನೆಕ್ಸ್ಟು ಬರೋದು ಮುಂಬೈ ಇಂಡಿಯನ್ಸ್ನ ಓಪನರ್ ಆಗಿ ಬರೋದು ರೋಹಿತ್ ಶರ್ಮಾ ಅವರು, ಜೊತೆಗೆ ವಿಲ್ ಜಾಕ್ಸ್ ಅವರು ಬರ್ತಾರೆ ಅಂತ ರಿಪೋರ್ಟ್ಸು ಬರ್ತಾ ಇದೆ. ಸೊ ಇವರಿಬ್ಬರು ಓಪನರ್ಸ್ ಇಬ್ಬರು ಅಗ್ರೆಸಿವ್ನೆಸ್ ತೋರಿಸೋರೇನೆ. ಹೊಡೆದ್ರೆ ಇಬ್ಬರು ಹೊಡಿತಾರೆ. ಯಾರು ಔಟ್ ಆಗೋದ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಹಂಗೆ ಹೊಡಿತಾರೆ ಇವರಿಬ್ಬರು. ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ರೆ 6 ಓವರ್ಗೆ ಪವರ್ ಪ್ಲೇಲೇ ಒಂದು 80ರಿಂದ 100 ರನ್ ಹೊಡೆಯೋ ಸಾಧ್ಯತೆ ಇದೆ. 80 ಕಡಿಮೆನೇ ಆಗೋಯ್ತು ಅವರಿಬ್ಬರಿಗೆ. ಸೊ ಇದು ಡೆಡ್ಲಿ ಕಾಂಬಿನೇಷನ್ನು ಓಪನಿಂಗ್ಗೆ. ಇನ್ನು ನಮ್ಮ ಹೋಮ್ ಟೀಮ್ RCB ಕಡೆ ಬರೋದಾದರೆ RCB ಓಪನರ್ಸ್ ಆಗಿ ಬರೋದು ವಿರಾಟ್ ಕೊಹ್ಲಿ ಅವರು, ಹಾಗೆಯೇ ಫಿಲ್ ಸಾಲ್ಟ್ ಅವ್ರು ನೋಡಿರ್ಬೋದು ನೀವು. ಲಾಸ್ಟ್ ಇಯರು KKR ಚಾಂಪಿಯನ್ಸ್ ಆಗೋಕ್ಕೆ ಇವರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ. ಎಂತಕ್ಕಂದರೆ ನರೈನ್ ಅವ್ರ ಜೊತೆ ಅಂತಂತ ಒಳ್ಳೆ ಇನ್ನಿಂಗ್ಸ್ ಕಟ್ಕೊಟ್ಟಿದ್ರು. ಇನ್ನು ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಇಯರ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಬೇರೆ, ಹೈಯೆಸ್ಟ್ ರನ್ ಸ್ಕೋರರು. 2023ಯಲ್ಲಿ ಫ್ಯಾಫ್ ಅವ್ರ ಜೊತೆ ಸೇರಿಕೊಂಡು ವಿರಾಟ್ ಕೊಹ್ಲಿ ಅವರು 933 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಫ್ಯಾಫ್ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ಇದು ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು 2023 ಸೀಸನಲ್ಲಿ. ಸೊ ಲಾಸ್ಟ್ ಇಯರು ಅಂತ ಒಳ್ಳೆ ಫಾರ್ಮಲ್ಲಿ ಇದ್ದಿದ್ದು. ಸೀಸನ್ ವೈಸು ವಿರಾಟ್ ಕೊಹ್ಲಿ ಅವ್ರ ಫಾರ್ಮ್ ಮಾತ್ರ ಕನ್ಸಿಸ್ಟೆಂಟ್ ಆಗಿದೆ. ವಿರಾಟ್ ಅವ್ರ ಜೊತೆ ಈ ಸಲ ಫ್ಯಾಫ್ ಅವ್ರು ಇಲ್ಲದೆ ಇರ್ಬೋದು, ಆದರೆ ರೆಡ್ ಔಟ್ ಫಾರ್ಮಲ್ಲಿರುವಂಥ ಫಿಲ್ ಸಾಲ್ಟ್ ಅವ್ರು ಇದ್ದಾರೆ. ಸಾಲ್ಟು ಫ್ರಮ್ ದ ಫಸ್ಟ್ ಬಾಲಿಂದನೇ ಶುರು ಹಚ್ಕೊಳ್ಳೋರು. ವಿರಾಟ್ ಅವರು 1 ಓವರ್ ನೋಡಿಕೊಂಡು ಆಮೇಲೆ ಆಕ್ಸಲರೇಟ್ ಮಾಡೋರು. ಸೊ ಇವರಿಬ್ಬರು ಕಾಂಬಿನೇಷನ್ ಕೂಡ ಡೆಡ್ಲಿಯಾಗಿ ಕಾಣಿಸ್ತಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗೋದಾದರೆ ಅವ್ರ ಕಡೆ ಓಪನರ್ಸ್ ಆಗಿ ಬರೋದು ಯಶಸ್ವಿ ಜೈಸ್ವಾಲ್ ಹಾಗೆಯೇ ಸಂಜು ಸ್ಯಾಮ್ಸನ್ ಅವರು. ಇವರು ರೆಡ್ ಔಟ್ ಫಾರ್ಮಲ್ಲಿದ್ದಾರೆ. ಸಂಜು ಸ್ಯಾಮ್ಸನ್ನು ಲಾಸ್ಟ್ 5 T20 ಐಸಲ್ಲಿ ಇಂಡಿಯಾ ಪರ 3 ಸೆಂಚುರೀಸ್ನ ಹೊಡೆದಿರೋದು. 2 ಸೌತ್ ಆಫ್ರಿಕಾ ಮೇಲೆ, 1 ಬಾಂಗ್ಲಾದೇಶ್ ಮೇಲೆ. ಸೊ ಇವರು ಡೌಟೇ ಇಲ್ಲ. ಇನ್ನು ಯಶಸ್ವಿ ಜೈಸ್ವಾಲ್ ಅವರು IPLಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಈಗ ರೀಸೆಂಟಾಗಿ BGTಲಿ ಕೂಡ ಸಖತ್ತಾಗಿ ಆಡ್ತಿದ್ದಾರೆ. ಅದನ್ನು ತರೋದು ಬೇಡ ಅಂದ್ರೂ ಅವ್ರು ಒಳ್ಳೆ ಫಾರ್ಮಲ್ಲೇ ಇದ್ದಾರೆ. IPLಲ್ಲಿ T20s ಜಾಸ್ತಿ ರೀಸೆಂಟಾಗಿ ಆಡಿಲ್ಲ ಅವರು. ಸೊ ಇದು ಒಳ್ಳೆ ಕಾಂಬಿನೇಷನ್, ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟು ಟೀಮು ಗುಜರಾತ್ ಟೈಟಾನ್ಸು. ಈ ಕಡೆ ವೃದ್ಧಿಮಾನ್ ಸಾಹಾ ಇಲ್ಲದೇ ಇರೋ ಕಾರಣ ಇಲ್ಲಿ ಬಟ್ಲರ್ ಅವ್ರು ಬರ್ತಾರೆ ಓಪನಿಂಗ್ಗೆ ಶುಭ್ಮನ್ ಗಿಲ್ ಅವ್ರ ಜೊತೆ. ಶುಭ್ಮನ್ ಗಿಲ್ಲು ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಾಗಿಲ್ಲ ಸೀಸನ್ನು. ಸೊ ಇವರು ಫಾರ್ಮಿಗೆ ಬರಬೇಕು. 2023ಯಲ್ಲಿ ಹೇಗೆ ಆಡಿದ್ರು ಆ ಥರ ಬರಬೇಕು ಫಾರ್ಮ್ಗೆ. ಶುಭ್ಮನ್ ಗಿಲ್ ನೋಡ್ಕೊಂಡು ಶುರು ಮಾಡ್ತಾರೆ. ಬಟ್ಲರ್ ಅವರು ಫಸ್ಟ್ ಬಾಲಿಂದನೇ ಬೀಸೋ ಎಬಿಲಿಟಿ ಇರೋರು. 22ಅಲ್ಲಿ ಬಟ್ಲರ್ ಆರೆಂಜ್ ಕ್ಯಾಪ್ ಹೋಲ್ಡರು, 23ಯಲ್ಲಿ ಶುಭ್ಮನ್ ಗಿಲ್ ಆರೆಂಜ್ ಕ್ಯಾಪ್ ಹೋಲ್ಡರು. ಆ ಫಾರ್ಮ್ಗೆ ಏನಾದರೂ ಇವರಿಬ್ಬರು ಬಂದರೆ ಕ್ವಾಲಿಫೈ ಆಗೋ 4 ಟೀಮಲ್ಲಿ ಇವ್ರದ್ದು ಒಂದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡೋಣ ಹೇಗೆ ಆಡ್ತಾರೆ ಈ ಸೀಸನ್ ಅಂತ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಓಪನರ್ಸ್ ಆಗಿ ಬರೋದು ಜೇಕ್ ಫ್ರೇಜರ್ ಮೆಗ್ಗರ್ಕ್ ಹಾಗೆಯೇ KL ರಾಹುಲ್ ಅವರು. ಲಾಸ್ಟ್ ಇಯರು ಸ್ಟ್ರೈಕ್ ರೇಟ್ ಅಂತೂ ಪಾತಾಳಕ್ಕೆ ಹೊಂಟೋಗಿತ್ತು. ಸೊ ಈ ವರ್ಷ ಅದ್ರ ಬಗ್ಗೆ ಗಮನ ಕೊಡ್ತೀನಿ, ಹಾಗೆಯೇ ಉಸಿರುಗಟ್ಟೋ ವಾತಾವರಣದಿಂದ ಆಚೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ವರ್ಷ ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತೆ ಫಾರ್ಮಿಗೆ ಬರ್ತಾರೆ. ಸ್ಟ್ರೈಕ್ ರೇಟ್ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಕೆರಿಯರ್ಗೇ ಹೊಡೆತ ಬೀಳುತ್ತೆ.
T20 ಕೆರಿಯರ್ಗೆ. ಸೊ ಇವರು ಸ್ಟ್ರೈಕ್ ರೇಟ್ ಬಗ್ಗೆ ಗಮನ ಕೊಟ್ಟು ಚೆನ್ನಾಗಿ ಆಡಬೇಕು, ಆಡ್ತಾರೆ ಅಂತ ನಂಬಿಕೆ ಇದೆ. ಇನ್ನು ಜೇಕ್ ಫ್ರೇಜರ್ ಮೆಕರ್ಕೋ ಹೇಳೋಂಗೆ ಇಲ್ಲ, ಭಯ ಪಡ್ದಂಗೆ ಆಡೋವಂಥ ಬ್ಯಾಟ್ಸ್ಮನ್ ಇವರು, ಭಯನೇ ಇಲ್ಲ ಎಂಥ ಬೌಲರ್ ಬಂದ್ರೂ. ಇವ್ರಿಗೆ ಟಫ್ ಅನ್ಸೋ ಬೌಲರ್ಗಳಿಗೆ ಪ್ರಿಪೇರ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ ಇವರು. ಸೊ ಇದು ಟೀಮು ಚೆನ್ನಾಗಿದೆ ಓಪನಿಂಗ್ ಪೇರಾಗಿ. ಇನ್ನು ಪಂಜಾಬ್ ಕಿಂಗ್ಸ್ ಕಡೆ ಬರೋದಾದರೆ, ಅಕಾರ್ಡಿಂಗ್ ಟು ರಿಪೋರ್ಟ್ ಜಾಶ್ ಇಂಗ್ಲೀಷ್ ಓಪನ್ ಮಾಡ್ತಾರೆ ಪ್ರಭ್ಸಿಮ್ರನ್ ಅವ್ರ ಜೊತೆ ಅಂತ ರಿಪೋರ್ಟ್ಸ್ ಇದೆ. ಸೊ ಜಾಶ್ ಇಂಗ್ಲೀಷು ಇನ್ನೂ IPL ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋ ಪ್ಲೇಯರು. ಬಟ್ ಇಂಡಿಯಾದಲ್ಲಿ ವಿಶಾಖಪಟ್ಟಣಮಲ್ಲಿ ಆಡಿದಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ T20 ಸೀರೀಸಲ್ಲಿ ಸೆಂಚುರಿ ಹೊಡೆದಿದ್ರು. ಸೊ ಸ್ಟ್ರೈಕ್ ರೇಟ್ ಇವ್ರದ್ದು T20 ಐಸಲ್ಲಿ 156 ಇದೆ. ನೋಡಬೇಕು ಇವ್ರು ಹೇಗೆ ಆಡ್ತಾರೆ ಅಂತ. ಇನ್ನು ಪ್ರಭ್ಸಿಮ್ರನ್ನು ನಿನ್ನೆ ತಾನೇ ಸೈಯದ್ ಮುಷ್ತಾಕ್ ಅಲಿಲಿ 62 ರನ್ ಏನೋ ಹೊಡೆದಿದ್ದಾರೆ. ಸೊ ಇವರು ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ದಾರೆ. ಸೊ ನೋಡಬೇಕು, ಇದೇನು ಅಂತ ಡೆಡ್ಲಿ ಕಾಂಬಿನೇಷನ್ ಅಂತ ಕಾಣಿಸ್ತಾ ಇಲ್ಲ ಓಪನಿಂಗ್ ಪೇರಲ್ಲಿ. ಇನ್ನು LSG ಇವರು ಟೀಮ್ ಅದು ಯಾವ ಥರ ಕಟ್ಟೋರೋ ನನಗಂತೂ ಗೊತ್ತಾಯ್ತಾ ಇಲ್ಲ. ಆ ಪಿಚ್ಗೂ ಆ ಪ್ಲೇಯರ್ಸ್ಗೂ ಸೂಟೇ ಆಯ್ತಾ ಇಲ್ಲ, ಇದು ನನ್ನ ಅನಿಸಿಕೆ. ಇಲ್ಲಿ ಓಪನರ್ಸ್ ಆಗಿ ಬರೋದು ಮಾರ್ಕ್ರಮು ಮತ್ತು ಮಿಚೆಲ್ ಮಾರ್ಷ್ ಅವರು. ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ರಿಷಬ್ ಪಂತ್ ಅವ್ರು ಬಂದರೂ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅವ್ರು ಬಂದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇಲ್ಲಿ ಮಾರ್ಕ್ರಮು ಅಗ್ರೆಸಿವ್ನೆಸ್ ತೋರಿಸಲ್ಲ. ಆಮೇಲೆ ಮಿಚೆಲ್ ಮಾರ್ಷು 10ಕ್ಕೆ 3-4 ಮ್ಯಾಚ್ ಆಡುವಂಥ ಪ್ಲೇಯರು. ಸೊ ಇವ್ರದ್ದು ಕಷ್ಟನೇ ಓಪನಿಂಗ್ ಪೇರು. ಅಲ್ಲಿ ರಿಷಬ್ ಪಂತ್ ಅವ್ರು ಬಂದ್ರೇ ಚೆನ್ನಾಗಿರುತ್ತೆ, ಅವ್ರು ಯಾವ ಪಿಚ್ಗೆ ಹೋದರೂ ಅಡಾಪ್ಟ್ ಆಗ್ತಾರೆ. ಸೊ ಅದಕ್ಕೋಸ್ಕರನೇ 27 ಕೋಟಿ ಇನ್ವೆಸ್ಟ್ ಮಾಡಿರ್ಬೋದು. ಸೊ ಅವ್ರು ಬಂದರೆ ಚೆನ್ನಾಗಿರುತ್ತೆ ಓಪನರ್ ಆಗಿ. ನೋಡಬೇಕು ಏನು ಮಾಡ್ತಾರೋ. ಇನ್ನು KKR ಕಡೆ ಬರೋದಾದರೆ, GG ಅವ್ರು ಸೆಟ್ ಮಾಡಿರುವಂಥ ಸುನಿಲ್ ನಾರಾಯಣ್ ಅವರು ಓಪನರ್ ಆಗಿರ್ತಾರೆ. ಇವ್ರ ಜೊತೆ ಡಿಕಾಕ್ ಅವ್ರು ಬರ್ತಾರೆ ಅಂತ ರಿಪೋರ್ಟ್ಸ್ ಇದೆ. ಬಟ್ ನನ್ನ ಪ್ರಕಾರ ಡಿಕಾಕ್ಗಿಂತ ರೆಹಮಾನುಲ್ಲಾ ಗುರ್ಬಾಜ್ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಡಿಕಾಕ್ಗೆ ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಾಗಿಲ್ಲ. ಮುಂಚೆ ಚೆನ್ನಾಗಿ ಆಡಿದ್ದಾರೆ IPLನಲ್ಲಿ, ಬಟ್ ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಿ ಆಗಿಲ್ಲದೆ ಇರೋ ಕಾರಣ ಗುರ್ಬಾಜ್ ಅವ್ರನ್ನ ಟ್ರೈ ಮಾಡಬೇಕು. ಎಂತಕ್ಕಂದರೆ ಸಾಲ್ಟ್ ಅವ್ರು ಅವೈಲೇಬಲ್ ಇಲ್ಲದೆ ಇರುವಾಗ ಚೆನ್ನಾಗಿ ಆಡಿದ್ದಾರೆ KKR ಕಡೆ. ಹಾಗೆಯೇ T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಗುರ್ಬಾಜ್ ಒಳ್ಳೆ ಆಪ್ಷನು, ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಗುತ್ತೆ. ನನ್ನ ಪ್ರಕಾರ ಪರ್ಸ್ನಲಿ ಗುರ್ಬಾಜ್ನ ಪ್ರಿಫರ್ ಮಾಡ್ತೀನಿ ನಾನು ಎಲ್ಲಿದ್ದಿದ್ರೆ. ಸೊ ಇವಾಗ ಬಲಿಷ್ಠ ಓಪನರ್ಸ್ ಇರೋ ಟಾಪ್ 4 ಟೀಮ್ಸ್ ಯಾವುದು ಅಂತ ನೋಡೋಣ. ಮೊದಲಿಗೆ ನನ್ನ ಪ್ರಕಾರ SRH ಅವ್ರು ಇರ್ತಾರೆ. ಎಂತಕ್ಕಂದರೆ ಅಲ್ಲಿ ಇಬ್ಬರು ನಾಯಿ ಹೊಡೆದಂಗೆ ಹೊಡಿತಾರೆ, ನೋಡಿಕೊಂಡು ಆಡ್ತಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ನಮ್ಮ ಓಪನರ್ಸ್ ಆದಂಥ ಕೊಹ್ಲಿ ಅವರು ಹಾಗೆಯೇ ಸಾಲ್ಟ್ ಅವ್ರು ಬರ್ತಾರೆ. ಇನ್ನು 3ನೇ ಪ್ಲೇಸ್ಗೆ ರೋಹಿತ್ ಶರ್ಮಾ ಅವರು, ವಿಲ್ ಜಾಕ್ಸ್ ಅವರು ಇರುವಂಥ ಮುಂಬೈ ಇಂಡಿಯನ್ಸ್ ಟೀಮ್ ಬರುತ್ತೆ. 4ನೇ ಪ್ಲೇಸಲ್ಲಿ ಸಂಜು ಸ್ಯಾಮ್ಸನ್ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಇರುವಂಥ ರಾಜಸ್ಥಾನು. ಬಲಿಷ್ಠ ಟಾಪ್ 4 ಓಪನರ್ಸ್ ಇರುವಂಥ ಟೀಮ್ಸ್ ಅಂದರೆ SRH, RCB, ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್. ನಿಮ್ಮ ಪ್ರಕಾರ ಯಾವ ಟೀಮ್ನಲ್ಲಿ ಬಲಿಷ್ಠ ಓಪನರ್ಸ್ ಇದ್ದಾರೆ ಅಂತ ಕೆಳಗಡೆ ತಿಳಿಸಿ, ನೋಡೋಣ, ಖಂಡಿತ ನೋಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ನ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ, ಎಲ್ಲ ಅಪ್ಡೇಟ್ಸು ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.